ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೋಜ್. ಅನ್ವೇಷಿ ಚಾನೆಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಅನಂತ್ ಅಂಬಾನಿ ಮತ್ತು ರಾಧಿಕಾ ಮರ್ಚೆಂಟ್ ರವರ ಮದುವೆಯ ಬಗ್ಗೆ ಕೇಳದೇ ಇರುವವರೇ ಇಲ್ಲ. ಈ ಮದುವೆಯಲ್ಲಿ ಬಾಲಿವುಡ್ ಮತ್ತು ಹಾಲಿವುಡ್ ಸ್ಟಾರ್ಗಳಷ್ಟೇ ಅಲ್ಲದೆ ವಿವಿಧ ದೇಶದ ರಾಜಕಾರಣಿಗಳು ಮತ್ತು ವಿಐಪಿಗಳು ಭಾಗವಹಿಸಿದ್ದರು. ಅಷ್ಟೇ ಅಲ್ಲದೆ ಭಾರತದ ಪ್ರಧಾನಮಂತ್ರಿಗಳು ಖುದ್ದಾಗಿ ಈ ಮದುವೆಗೆ ಭೇಟಿ ನೀಡಿದ್ದರು. ಸಾವಿರಾರು ದೇಶಿ ಮತ್ತು ವಿದೇಶಿ ಫುಡ್ಸ್, ಹಲವಾರು ಮ್ಯೂಸಿಕ್ ಮತ್ತು ಡ್ಯಾನ್ಸ್ ಪ್ರೋಗ್ರಾಂಗಳು ಅಲ್ಲದೆ ಈ ಮದುವೆಯಲ್ಲಿ ಪಾಲ್ಗೊಂಡಿದ್ದ ವಿಐಪಿಗಳಿಗೆ 2 ಕೋಟಿ ರು ಬೆಲೆಯ ಕಸ್ಟಮೈಸ್ಡ್ ವಾಚ್ ಅನ್ನು ಗಿಫ್ಟ್ ಆಗಿ ನೀಡಲಾಗಿದೆ. ಸುಮಾರು 1260 ಕೋಟಿ ವೆಚ್ಚದ ಈ ಮದುವೆ ಇದುವರೆಗೆ ಭಾರತ ಕಂಡ ಅತ್ಯಂತ ದುಬಾರಿ ಮದುವೆಯಾಗಿದೆ. ಕಾವ್ಯ ಕರ್ನಾಟಿಕ್ ಎಂಬ ಕ್ರಿಯೇಟರ್ಗೆ ಈ ಮದುವೆಯಲ್ಲಿ ಭಾಗವಹಿಸಿ ಈ ಮದುವೆ ಭಾರತದ ಎಕಾನಮಿಯ ಮೇಲೆ ಹೇಗೆ ಪಾಸಿಟಿವ್ ಪರಿಣಾಮ ಬೀರುತ್ತೆ ಅಂತ ಹೇಳೋದಕ್ಕೆ 36 ಲಕ್ಷ ರೂಪಾಯಿ ಆಫರ್ ನೀಡಲಾಗಿತ್ತು. ಆದರೆ ಈ ಆಫರ್ ಅನ್ನು ತಿರಸ್ಕರಿಸಿದ್ದಾಗಿ ಆ ಇನ್ಫ್ಲೂಯೆನ್ಸರ್ ತನ್ನ ಲಿಂಕ್ಡ್ಇನ್ ಪೋಸ್ಟ್ ನಲ್ಲಿ ಬರೆದುಕೊಂಡಿದ್ದಾರೆ. ಈ ರೀತಿಯ ದುಬಾರಿ ಮದುವೆಗಳು ಭಾರತದಲ್ಲಿ ಇದೇ ಮೊದಲು ಅಲ್ಲ. ರಿಪೋರ್ಟ್ಸ್ ಪ್ರಕಾರ ಭಾರತೀಯರು ತಮ್ಮ ಸಂಪೂರ್ಣ ವಿದ್ಯಾಭ್ಯಾಸಕ್ಕೆ ಮಾಡುವ ಖರ್ಚಿನ 2 ಪಟ್ಟು ಹಣವನ್ನ ಅವರ ಮದುವೆಯಲ್ಲಿ ಸ್ಪೆಂಡ್ ಮಾಡ್ತಾರೆ. ಹಾಗಾದ್ರೆ ಭಾರತದ ಟಾಪ್ 10 ಲಕ್ಸುರಿಯಸ್ ವೆಡ್ಡಿಂಗ್ಗಳ್ಯಾವುದು? ಈ ಲಕ್ಸುರಿ ವೆಡ್ಡಿಂಗ್ ಭಾರತದ ಎಕಾನಮಿಯ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರುತ್ತೆ ಮತ್ತು ಭಾರತೀಯರಿಗೆ ಈ ಆಡಂಬರದ ಮದುವೆ ಮೇಲೆ ಯಾಕಿಷ್ಟು ವ್ಯಾಮೋಹ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಹಾಗಾದ್ರೆ ಭಾರತದ ಟಾಪ್ 10 ಲಕ್ಸುರಿಯಸ್ ವೆಡ್ಡಿಂಗ್ಸ್ ಯಾವ್ಯಾವುದು ಅಂತ ನೋಡಿದ್ರೆ, ಇಶಾ ಅಂಬಾನಿ ಮತ್ತು ಆನಂದ್ ಪರಿಮಾಳ್. ಮುಖೇಶ್ ಅಂಬಾನಿ ಮಗಳಾದ ಇಶಾ ಅಂಬಾನಿ ಮತ್ತು ಆನಂದ್ ಪರಿಮಾಳ್ ರವರ ಮದುವೆಗೆ ಬರೋಬ್ಬರಿ 700 ಕೋಟಿ ಖರ್ಚಾಗಿತ್ತು. ಈ ಮದುವೆಗೆ ಕೇವಲ ಬಾಲಿವುಡ್ ಸ್ಟಾರ್ಸ್ ಅಷ್ಟೇ ಅಲ್ಲದೆ ಹಲವಾರು ಹಾಲಿವುಡ್ ಸ್ಟಾರ್ಸ್ಗಳನ್ನು ಮತ್ತು ಇಂಟರ್ನ್ಯಾಷನಲ್ ಗೆಸ್ಟ್ಗಳನ್ನು ಕೂಡ ಕರೆಸಲಾಗಿತ್ತು. ಸುಶಾಂತ್ ರಾಯ್ ಅಂಡ್ ಸಿಮಾಂತ ರಾಯ್. 2004ರಲ್ಲಿ ನಡೆದ ಸುಶಾಂತ ರಾಯ್ ಮತ್ತು ಸಿಮಾಂತ ರಾಯ್ ಮದುವೆಗೆ ಬರೋಬ್ಬರಿ 554 ಕೋಟಿ ರೂಪಾಯಿ ಖರ್ಚಾಗಿತ್ತು. ಲಕ್ನೋನ ಸಹಾರಾ ಸ್ಟೇಡಿಯಂನಲ್ಲಿ ನಡೆದ ಈ ಮದುವೆಗೆ ಬರೋಬ್ಬರಿ 11,000 ಗೆಸ್ಟ್ಗಳು ಅಟೆಂಡ್ ಮಾಡಿದ್ದರು. ಬ್ರಾಹ್ಮಣಿ ರೆಡ್ಡಿ ಅಂಡ್ ರಾಜೀವ್ ರೆಡ್ಡಿ. ಗಣಿ ದಣಿ ಗಾಲಿ ಜನಾರ್ದನ್ ರೆಡ್ಡಿ ರವರ ಮಗಳಾದ ಬ್ರಾಹ್ಮಣಿ ರೆಡ್ಡಿ ಮತ್ತು ರಾಜೀವ್ ರೆಡ್ಡಿ ರವರ ಮದುವೆಗೆ ಬರೋಬ್ಬರಿ 500 ಕೋಟಿ ರೂಪಾಯಿ ಖರ್ಚಾಗಿತ್ತು. 5 ದಿನಗಳ ಈ ಮದುವೆಯಲ್ಲಿ ಒಟ್ಟು 50,000 ಅತಿಥಿಗಳು ಪಾಲ್ಗೊಂಡಿದ್ದರು. ಇದು ಕರ್ನಾಟಕದಲ್ಲಿ ಇಲ್ಲಿವರೆಗೆ ನಡೆದಿರುವ ಅತ್ಯಂತ ದುಬಾರಿಯಾದ ಮದುವೆ. ಸೃಷ್ಟಿ ಮಿತ್ತಲ್ ಅಂಡ್ ಗುಜ್ರಾಲ್ ಬೆಹಲ್. ಸ್ಟೀಲ್ ಟೈಕೂನ್ ಪ್ರಮೋದ್ ಮಿತ್ತಲ್ ರವರ ಮಗಳಾದ ಸೃಷ್ಟಿ ಮಿತ್ತಲ್ ಗುಜ್ರಾಲ್ ಬೆಹಲ್ ರವರ ಮದುವೆಗೂ ಕೂಡ 500 ಕೋಟಿ ರು ವೆಚ್ಚವಾಗಿತ್ತು. ವನಿಶಾ ಮಿತ್ತಲ್ ಅಂಡ್ ಅಮಿತ್ ಭಾಟಿಯಾ. ಸ್ಟೀಲ್ ಟೈಕೂನ್ ಲಕ್ಷ್ಮಿ ಮಿತ್ತಲ್ ರವರ ಮಗಳಾದ ವನಿಶಾ ಮಿತ್ತಲ್ ಮತ್ತು ಅಮಿತ್ ಭಾಟಿಯಾ ರವರ ಮದುವೆಯಲ್ಲಿ 240 ಕೋಟಿ ರು ಖರ್ಚಾಗಿತ್ತು ಮತ್ತು ಈ ಮದುವೆಯಲ್ಲಿ ಚೀಫ್ ಗೆಸ್ಟ್ ಗಳಾಗಿ ಶಾರುಖ್ ಖಾನ್ ಮತ್ತೆ ಐಶ್ವರ್ಯ ರೈ ಬಚ್ಚನ್ ಅವರು ಅಟೆಂಡ್ ಆಗಿದ್ರು. ಸೋನಮ್ ವಾಸ್ವಾನಿ ಅಂಡ್ ನವೀನ್ ಫ್ಯಾಬಿಯಾನಿ. ಸೋನಮ್ ವಾಸ್ವಾನಿ ಮತ್ತು ನವೀನ್ ಫ್ಯಾಬಿಯಾನಿ ಅವರ ಮದುವೆಯಲ್ಲಿ ಬರೋಬ್ಬರಿ 210 ಕೋಟಿ ರೂಪಾಯಿ ವೆಚ್ಚವಾಗಿತ್ತು. ವಿರಾಟ್ ಕೊಹ್ಲಿ ಅಂಡ್ ಅನುಷ್ಕಾ ಶರ್ಮಾ. ಫಾರ್ಮರ್ ಇಂಡಿಯನ್ ಕ್ರಿಕೆಟ್ ಟೀಮ್ ಕ್ಯಾಪ್ಟನ್ ವಿರಾಟ್ ಕೊಹ್ಲಿ ಮತ್ತು ಅನುಷ್ಕಾ ಶರ್ಮಾ ಅವರ ಮದುವೆಯಲ್ಲಿ ಬರೋಬ್ಬರಿ 100 ಕೋಟಿ ರೂಪಾಯಿ ವೆಚ್ಚವಾಗಿತ್ತು. ಆಡಲ್ ಸಾಜನ್ ಅಂಡ್ ಸನಾ ಖಾನ್. ದುಬೈ ಬಿಸ್ನೆಸ್ ಮನ್ ಆಡಲ್ ಸಾಜನ್ ಮತ್ತು ನಟಿ ಸನಾ ಖಾನ್ ರವರ ಮದುವೆಯಲ್ಲಿ ಕೂಡ 100 ಕೋಟಿ ರೂಪಾಯಿ ವೆಚ್ಚವಾಗಿತ್ತು. ರಣವೀರ್ ಸಿಂಗ್ ಅಂಡ್ ದೀಪಿಕಾ ಪಡುಕೋಣೆ. ಬಾಲಿವುಡ್ ಸ್ಟಾರ್ಗಳಾದ ರಣವೀರ್ ಸಿಂಗ್ ಮತ್ತು ದೀಪಿಕಾ ಪಡುಕೋಣೆ ರವರ ಮದುವೆಯಲ್ಲಿ ಬರೋಬ್ಬರಿ 77 ಕೋಟಿ ರೂಪಾಯಿ ಖರ್ಚಾಗಿತ್ತು. ಆಕಾಶ್ ಅಂಬಾನಿ ಅಂಡ್ ಶ್ಲೋಕಾ ಮೆಹ್ತಾ. ಮುಖೇಶ್ ಅಂಬಾನಿ ಅವರ ಹಿರಿಯ ಮಗನಾದ ಆಕಾಶ್ ಅಂಬಾನಿ ಮತ್ತು ಶ್ಲೋಕಾ ಮೆಹ್ತಾ ರವರ ಮದುವೆ ಕೂಡ ಇಂಡಿಯಾದ ಟಾಪ್ 10 ಲಕ್ಸುರಿಯಸ್ ಮದುವೆಗಳ ಲಿಸ್ಟ್ಗೆ ಸೇರುತ್ತೆ. ಹಾಗಾದ್ರೆ ಲಕ್ಸುರಿಯಸ್ ಮದುವೆಗಳು ಭಾರತದ ಎಕಾನಮಿಯ ಮೇಲೆ ಹೇಗೆ ಪರಿಣಾಮವನ್ನು ಬೀರುತ್ತೆ? ಒಂದು ಆವರೇಜ್ ಆಗಿ ಭಾರತೀಯರು ತಮ್ಮ ಮದುವೆಗಳಲ್ಲಿ 10 ರಿಂದ 30 ಲಕ್ಷಗಳವರೆಗೆ ಖರ್ಚು ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಪ್ರತಿ ವರ್ಷ ಇಂಡಿಯನ್ ವೆಡ್ಡಿಂಗ್ ಇಂಡಸ್ಟ್ರಿ 10 ಲಕ್ಷ ಕೋಟಿ ರೂಪಾಯಿಯ ವಹಿವಾಟನ್ನು ನಡೆಸುತ್ತೆ. ಬಾಲಿವುಡ್ ಸ್ಟಾರ್ಸ್, ಸಿನಿಮಾ ಮತ್ತು ಸೀರಿಯಲ್ಗಳಲ್ಲಿನ ಗ್ರ್ಯಾಂಡ್ ವೆಡ್ಡಿಂಗ್ಗಳನ್ನು ನೋಡಿ ಹಲವಾರು ಯುವಕರು ಈ ಗ್ರ್ಯಾಂಡ್ ವೆಡ್ಡಿಂಗ್ ಮತ್ತು ಲಕ್ಸುರಿ ವೆಡ್ಡಿಂಗ್ ಅನ್ನೋ ಆಡಂಬರದ ಸೆಲೆಬ್ರೇಷನ್ಗೆ ತಮ್ಮ ಹಾರ್ಡ್ ಅರ್ನ್ಡ್ ಮನಿಯನ್ನ ಸ್ಪೆಂಡ್ ಮಾಡ್ತಾ ಇದ್ದಾರೆ. ಎಷ್ಟೋ ಜನ ಗ್ರ್ಯಾಂಡ್ ವೆಡ್ಡಿಂಗ್ ಅನ್ನ ತಮ್ಮ ವರ್ಚಸ್ಸಿನ ಪ್ರತೀಕ ಅಂತ ಭಾವಿಸಿ ಸಾಲದ ಸುಳಿಯಲ್ಲಿ ಕೂಡ ಸಿಕ್ಕಾಕೋತಾ ಇದ್ದಾರೆ. ಹಾಗಾದ್ರೆ ಈ ಎಲ್ಲಾ ಟಾಪ್ ಲಕ್ಸುರಿಯಸ್ ಮ್ಯಾರೇಜ್ಗಳಲ್ಲಿ ಕಾಮನ್ ಆಗಿರೋದು ಇಲ್ಲಿ ಮದುವೆ ಆಗ್ತಾ ಇರೋ ಹುಡುಗಿ ಆಗರ್ಭ ಶ್ರೀಮಂತರು, ಪಾಲಿಟಿಷಿಯನ್, ಬಾಲಿವುಡ್ ಸ್ಟಾರ್ಸ್ ಮತ್ತು ಕ್ರಿಕೆಟರ್ಸ್. ಇವರೆಲ್ಲ ತಮ್ಮ ಆದಾಯದ ಕೆಲವು ಭಾಗವನ್ನ ಮಾತ್ರ ತಮ್ಮ ಮದುವೆಗೆ ಬಳಕೆ ಮಾಡ್ತಾ ಇದ್ದಾರೆ. ಇವರ್ಯಾರು ಸಾಲ ಮಾಡಿ ಅಥವಾ ತಮ್ಮ ಜಮೀನ್ ಅಥವಾ ಮನೆಯನ್ನ ಮಾರಿ ತಮ್ಮ ಮಕ್ಕಳ ಮದುವೆಯನ್ನ ಮಾಡ್ತಾ ಇಲ್ಲ ಅನ್ನೋದು ಗಮನಿಸಬೇಕಾದ ಅಂಶ. ಮದುವೆ ಅನ್ನೋದು ಪ್ರೀತಿ, ಕಮಿಟ್ಮೆಂಟ್ ಮತ್ತು ಯೂನಿಟಿಯನ್ನು ಪ್ರತಿಬಿಂಬಿಸಬೇಕು ಹೊರತು
ಆಡಂಬರವನ್ನಲ್ಲ. ನಿಮ್ಮ ಅಮೂಲ್ಯವಾದ ಹಣವನ್ನ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದ ಮೇಲೆ ಖರ್ಚು ಮಾಡಿ. ಆಡಂಬರದ ಮದುವೆಗಿಂತ ನಿಮ್ಮ ಮದುವೆಯ ದಿನದಂದು ಅನಾಥ ಮಕ್ಕಳಿಗೆ ಅಥವಾ ವೃದ್ಧಾಶ್ರಮಗಳಿಗೆ ಅನ್ನದಾನವನ್ನ ಮಾಡಿ. ನಿಮ್ಮ ಪ್ರೀತಿಯ ಸಂಕೇತವಾಗಿ ಒಂದು ಗಿಡವನ್ನ ನೀಡಿ. ಆಡಂಬರದ ಮದುವೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ದು ರೈಸಿಂಗ್ ಕೇಸ್ ಆಫ್ ಡಿವೋರ್ಸ್ ಇನ್ ಇಂಡಿಯಾ ಬಗ್ಗೆ ಕೂಡ ಚಾನಲ್ ನಲ್ಲಿ ವಿಡಿಯೋ ಇದೆ, ಚೆಕ್ ಮಾಡೋದನ್ನ ಮರಿಬೇಡಿ. ಲಿಂಕ್ ಈಸ್ ಇನ್ ದ ಡಿಸ್ಕ್ರಿಪ್ಷನ್ ಬಾಕ್ಸ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರಿಗೆ ಮತ್ತು ನಿಮ್ಮ ಕುಟುಂಬದವರಿಗೆ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಾಗಿ सब्सक्राइब कीजिए मनोरंजन मसाला का और इस बेल आइकॉन पर भी क्लिक कीजिए सबसे पहले मेरी वीडियो देखने के लिए।